ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತುಂಬ ದಿನಗಳಿಂದ ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು ಇನ್ಫಾರ್ಮೇಷನ್ ಸೈನ್ಸ್ದು ಕಟ್ ಆಫ್ ಕೊಡಿ ಬೆಂಗಳೂರಿನ ಕಾಲೇಜುಗಳದು ಅಂತ. ಸೊ ಅಂತೂ ಇಂತೂ ರೆಡಿಯಾಗಿದೆ. ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ ಕೋಡ್ ನೋಡ್ಕೊಳ್ಳಿ. ಐ ಇ ಅಂತ ಎಲ್ಲಿ ಕೋರ್ಸ್ ಕೋಡ್ ಇದೆಯೋ ಅಂಥ ಕಾಲೇಜುಗಳು ಮಾತ್ರ ಕವರ್ ಮಾಡಿದ್ದೀನಿ. ಯಾಕೆಂದರೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಅನ್ನೋ ಕೋರ್ಸ್ ಕೋಡ್ ಇರೋದಿಲ್ಲ, ಹಾಗಾಗಿ ಪ್ರೈವೇಟ್ ಯೂನಿವರ್ಸಿಟಿ ಕವರ್ ಮಾಡಲಿಕ್ಕಾಗಿಲ್ಲ. ಎಲ್ಲಿ ಅಂತಿದ್ದು ಯಾವ್ಯಾವ ಕಾಲೇಜಲ್ಲಿ ಆ ಕೋರ್ಸ್ ಕೋಡ್ ಮಾತ್ರ, ದಟ್ ಈಸ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾತ್ರ ಕವರ್ ಮಾಡಿದ್ದೀನಿ. ಇದು ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2023 ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್. ಇದನ್ನು ತುಂಬ ಸ್ಟೂಡೆಂಟ್ಸು ತುಂಬ ಸರಿ ಕೇಳಿದರು. ನಾನು ಯಾವಾಗಲೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾತ್ರ ಮಾಡ್ತಿದ್ದೆ. ಎಲ್ಲರೂ ಸೆಕೆಂಡ್ ರೌಂಡ್ ಬೇಕು ಅಂತಿದ್ರು. ಫಸ್ಟ್ ಟೈಮ್ ನಾನು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ತೊಗೊಂಡಿದ್ದೀನಿ. ಯಾಕೆ ನಾನು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ತೊಗೋತಾ ಇರಲಿಲ್ಲ? ಆಲ್ವೇಸ್ ಐ ವೆಂಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಅಂದರೆ ತುಂಬ ಜನ ಈಗ ಲಾಂಗ್ ಟರ್ಮ್ ಹೋಗಿರ್ತಾರೆ, ಬಟ್ ಅವ್ರು CET ಬರೆದಿರ್ತಾರೆ, CET ಫೀಸ್ ಕಟ್ಟಿರ್ತಾರೆ. ಹಾಗಾಗಿ ಸುಮ್ಮನೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನೋಡೋಣ ಯಾವ್ದು ಸಿಗುತ್ತೋ ನೋಡೋಣ, ಕ್ಯೂರಿಯಾಸಿಟಿಗೆ. ಇಲ್ಲ ಸ್ಟೂಡೆಂಟ್ ಇರ್ಬೋದು, ಇಲ್ಲ ಅವ್ರ ಪೇರೆಂಟ್ ಇರ್ಬೋದು. ಸೊ ದೇ ವಿಲ್ ಬಿ ದೇರ್ ಟಿಲ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಲ್ಲಿ ಏನೋ ಒಂದು ಅಲಾಟ್ ಆಗುತ್ತೆ, ಫೀಸ್ ಕಟ್ಟೋಷ್ಟಿಲ್ಲ, ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಅವರು ಚಾಯ್ಸ್ 3 ಕೊಡ್ಬೋದು, ಇಲ್ಲ ಚಾಯ್ಸ್ 2 ಕೊಡ್ಬೋದು. ಅಂದರೆ ದೇ ಕ್ಯಾನ್ ಅಪ್ಗ್ರೇಡ್ ದೇರ್ ಅಲಾಟೆಡ್ ದ ಸೀಟ್ ಆರ್ ದೇ ಕ್ಯಾನ್ ಸ್ಯಾಕ್ರಿಫೈ ದ ಸೀಟ್. ಚಾಯ್ಸ್ 2 ಅಂದರೆ ಹೋಲ್ಡ್ ಮಾಡಿಟ್ಕೊಂಡು ಇನ್ನೊಂದು ರೌಂಡ್ಗೆ ಹೋಗೋದು. ಚಾಯ್ಸ್ 3 ಅಂದರೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಬೇಡ ನನಗಿದು ಇಷ್ಟ ಇಲ್ಲ ಅಂತ. ಸೆಕೆಂಡ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗುತ್ತೆ ಯಾರಿಗೂ. ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂದರೆ ಒಂದು ಫೀಸ್ ಕಟ್ಟಲೇಬೇಕಾಗತ್ತೆ. ಅಡ್ಮಿಷನ್ ತೊಗೋಬೇಕು, ಇಲ್ಲ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಫೀಸ್ ಕಟ್ಟಬೇಕಾಗುತ್ತೆ. ಆಗ ತುಂಬ ಜನ ಹೊರಗಡೆ ಹೋಗ್ತಾರೆ. ಈಗ ಕಾಮೆಂಟ್ ಕೇಳಿ ಒಂದಷ್ಟು ಜನ ಅಡ್ಮಿಟ್ ಆಗಿಬಿಡ್ತಾರೆ. CET ಎಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅಗತ್ಯ ಇರಲ್ಲ, ಆದರೂ ಮಾಡ್ತಾರೆ. ನೋಡೋಣ CET ಎಲ್ಲಿ ಸಿಗ್ತಿತ್ತು ಅಂತ ನಾನು ಇಲ್ಲಿ ಕಾಮೆಂಟ್ ಕೇಳಿ ಅಡ್ಮಿಟ್ ಆಗಿಬಿಟ್ಟಿದ್ದೀನಿ, ನೋಡೋಣ ಅಂತ. ಇನ್ನು ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ. ಕ್ಯೂರಿಯಾಸಿಟಿಗೆ ನೋಡೋಣ ನನಗೆ CET ಮೂಲಕ ಕಡಿಮೆ ಫೀಸ್ಗೆ ಎಲ್ಲಿ ಸಿಗ್ತಿತ್ತು ನೋಡೋಣ ಅಂದ್ಬಿಟ್ಟು ಪೇರೆಂಟ್ಸ್ ಆಗಲಿ, ಇಲ್ಲ ಸ್ಟೂಡೆಂಟ್ ಅಕ್ಕ ಅಣ್ಣ ತಮ್ಮ ಆಗಲಿ ಯಾರೋ ಒಬ್ಬರು ಎಂಟ್ರಿ ಮಾಡಿರ್ತಾರೆ. ಸೊ ಅವರೆಲ್ಲ ಹೊರಗಡೆ ಹೋಗೋದು ಯಾವಾಗ ಅಂದರೆ ಸೆಕೆಂಡ್ ರೌಂಡ್ ಆದ ಮೇಲೆ. ಹಾಗಾಗಿ ನಾನು ಇಷ್ಟೂ ದಿನಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡೇ ತೊಗೋತಾ ಇದ್ದೆ. ಈಗ ನಿಮಗೋಸ್ಕರ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ. ಆಲ್ ಕ್ಯಾಟಗರೀಸ್ ಎಕ್ಸೆಪ್ಟ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಆ್ಯಂಡ್ ಆಲ್ಸೋ ಹೈದ್ರಾಬಾದ್ ಕರ್ನಾಟಕ ಬಿಟ್ಟು ಇನ್ನೆಲ್ಲ ಇದೆ. ಯಾವುದಿದೆ ಅಂದರೆ 1G 2AG 2BG 3AG 3BG, ಜನರಲ್ ಮೆರಿಟ್, SC ಜನರಲ್, ST ಜನರಲ್. ಸೊ ನೀವು ಯಾವ ಕ್ಯಾಟಗರಿ ಅಂಡರಲ್ಲಿ ಬರ್ತೀರಾ ನೋಡ್ಕೊಳ್ಳಿ. GMಲ್ಲಿ ಬಂದರೆ GM ಕಾಲಮ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ, ಇಲ್ಲ 2BG ಬರ್ತಿರೋದ್ರೆ 2BG ಮಾತ್ರ ನೋಡಿ, ಇಲ್ಲ 3BG ಬರ್ತಿರೋದ್ರೆ ಈ ಕಾಲಮ್ ಮಾತ್ರ ನೋಡಿಕೊಂಡು ಹೋಗಿ. ಸೊ ಅದೇ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. As usual, the topmost college is RVC. Let us start from RV. 1Gಯಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ 1402ಗೆ ಅಲಾಟ್ ಆಗಿತ್ತು. 2AGಯಲ್ಲಿ 1600, 2BGಯಲ್ಲಿ 1600, 3AGಯಲ್ಲಿ 659. ಈ 659 700 400 ನೋಡಿ ಆಲ್ಮೋಸ್ಟ್ ಎಲ್ಲ ಹತ್ರನೇ ಇರುತ್ತೆ. 3AG 659, 3BG 707, ಜನರಲ್ ಮೆರಿಟ್ ನೋಡಿ 435ಗೆ ನಿಂತಿತ್ತು ಎಲ್ಲಿ ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ. SC ಜನರಲ್ 8,000, ST ಜನರಲ್ 1,43,000. BMS ಕಾಲೇಜ್ ಕೋಡು ನೋಡ್ಕೊಂಬಿಡಿ, E048. 1Gಯಲ್ಲಿ 3,900, 2AGಯಲ್ಲಿ 4,200, 2BGಯಲ್ಲಿ 6,400, 3AGಯಲ್ಲಿ 2,000, 3BG 2,200, ಜನರಲ್ ಮೆರಿಟ್ 1,927, SC ಜನರಲ್ 22,000, ST ಜನರಲ್ 24,000. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 41,000 1G, 36,000 2AG, 7,000 2BG, ಇದು 3,681, 4,000 1G, 3,600 2AG, 7,000 2BG, 2,300 3AG, 2,200 3BG, GM 1,995, SC ಜನರಲ್ 18,000, 19,000 ST ಜನರಲ್ ರಾಮಯ್ಯದಲ್ಲಿ. ನೆಕ್ಸ್ಟ್ UVCE 8,000 1G, 5,900 2AG, 8,000 2BG, 3AG 4,000, 3BG 4,500, GM 4,000, SC ಜನರಲ್ 24,000, ST ಜನರಲ್ 24,000. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 8,000 1G, 7,000 2AG, 10,000 2BG, 6,000 3AG, 5,000 3BG, 5,000 GM, 29,000 SC ಜನರಲ್, 31,000 ST ಜನರಲ್. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT 9,000 1G, 9,000 2AG, 10,000 2BG, 7,000 3AG, 8,000 3BG, 7,440 ಜನರಲ್ ಮೆರಿಟ್, 44,000 SC ಜನರಲ್, 40,000 ST ಜನರಲ್. ನೆಕ್ಸ್ಟು BMS IT ಯಲಹಂಕ 11,000 1G, 11,000 2AG, 14,000 2BG, 8,000 3AG, 7,000 3BG, 7,000 ಜನರಲ್ ಮೆರಿಟ್, 44,000 SC ಜನರಲ್, 49,000 ST ಜನರಲ್ ಇತ್ತು.
ನೆಕ್ಸ್ಟ್ ನೀಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 14,000 1G, 12,000 2AG, 18,000 2BG, 10,000 3AG, 10,000 3BG, 10,000 ಜನರಲ್ ಮೆರಿಟ್, 48,000 SC ಜನರಲ್, 51,000 ST ಜನರಲ್. RV ಅವರದೇ ಹೊಸ ಕಾಲೇಜು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಾಲೇಜ್ ಕೋಡ್ ನೋಡಿ E275, 18,000 1G, 13,000 2AG, 24,000 2BG, 11,000 3AG, 10,000 3BG, 10,000 ಜನರಲ್ ಮೆರಿಟ್, 54,000 SC ಜನರಲ್, 58,000 ST ಜನರಲ್. ನೆಕ್ಸ್ಟ್ ಬರೋದು ಭಾಗೀರಥಿ ಬಾಯಿ ನಾರಾಯಣ ರಾವ್ ಮನೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BNMIT ಬನಶಂಕರಿ, 14,000 1G, 14,000 2AG, 24,000 2BG, 12,000 3AG, 10,000 3BG, 10,000 ಜನರಲ್ ಮೆರಿಟ್, 50,000 SC ಜನರಲ್, 61,000 ST ಜನರಲ್. ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 14,000 1G, 14,000 2AG, 19,000 2BG, 12,000 3AG, 13,000 3BG, 11,000 ಜನರಲ್ ಮೆರಿಟ್, 52,000 SC ಜನರಲ್, 54,000 ST ಜನರಲ್. ಸರ್ MVIT ಹುಣಸಮಾರನಹಳ್ಳಿ ಯಲಹಂಕ, 16,000 1G, 14,000 2AG, 26,000 2BG, 12,000 3AG, 13,000 3BG, 12,000 ಜನರಲ್ ಮೆರಿಟ್, 51,000 SC ಜನರಲ್, 59,000 ST ಜನರಲ್. ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ AIT, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಲ್ಲತಳ್ಳಿ ನಾಗರಬಾವಿ, ಕಾಲೇಜ್ ಕೋಡ್ ನೋಡ್ಕೊಳ್ಳಿ E060, 19,000 1G, 2AG 17,000, 2BG 21,000, 3AG 14,000, 3BG 14,000, ಜನರಲ್ ಮೆರಿಟು 14,000, 41,000 SC ಜನರಲ್, 45,000 ST ಜನರಲ್. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ 21,000 1G, 2AG 19,000, 2BG 28,000, 3AG 15,000, 3BG 15,000, ಜನರಲ್ ಮೆರಿಟ್ 14,000, SC ಜನರಲ್ 66,000, 84,000 ST ಜನರಲ್. ನೆಕ್ಸ್ಟು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 19,000 1G, 2AG 17,000, 26,000, 2BG, 3AG 15,000, 3BG 16,000, ಜನರಲ್ ಮೆರಿಟ್ 15,000, SC ಜನರಲ್ 57,000, ST ಜನರಲ್ 73,000. ಇನ್ನೊಂದು E212 ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ DSCATM ಕನಕಪುರ ರಸ್ತೆ, 23,000 1G, 20,000 2AG, 29,000 2BG, 18,000 3AG, 18,000 3BG, 17,000 ಜನರಲ್ ಮೆರಿಟ್, 73,000 SC ಜನರಲ್, 90,000 ST ಜನರಲ್. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 22,000 1G, 22,000 2AG, 27,000 2BG, 3AG 19,000, 3BG 19,000, 18,000 ಜನರಲ್ ಮೆರಿಟ್, 66,000 SC ಜನರಲ್, 74,000 ST ಜನರಲ್. ದಿಸ್ ಈಸ್ ಅಬೌಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದಾದಮೇಲೆ ಬರ್ತಾ ಇರೋದು ಕೆಂಗೇರಿಯಲ್ಲಿರೋ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E115. ಇನ್ಫಾರ್ಮೇಷನ್ ಸೈನ್ಸು 23,000 ಇತ್ತು 1G ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್, ನಾಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. 23,000 2AG, 30,000 2BG, 3AG 19,000, 3BG 20,000, ಜನರಲ್ ಮೆರಿಟ್ 19,000, SC ಜನರಲ್ 80,000, ST ಜನರಲ್ 98,000. SJBET ಆದಮೇಲೆ SJBETಗೆ ಹತ್ತಿರದಲ್ಲೇ ಇರೋ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 1G 24,000, 2AG 24,000, 2BG 39,000, 3AG 22,000, 3BG 22,000, ಜನರಲ್ ಮೆರಿಟ್ 21,000. SC ಜನರಲ್ 84,000, ST ಜನರಲ್ 1,11,942. ಇನ್ನೊಂದು ಹಳೆಯ ಕಾಲೇಜು MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1G 24,000, 2AG 25,000, 2BG 29,000, 3AG 24,000, 3BG 23,000, ಜನರಲ್ ಮೆರಿಟ್ 22,000, SC ಜನರಲ್ 77,000, ST ಜನರಲ್ 83,000. ಸಪ್ತಗಿರಿ ಈಗ ಯೂನಿವರ್ಸಿಟಿ ಆಗಿದೆ. ಯೂನಿವರ್ಸಿಟಿ ಆಗದಿದ್ದು ಮೊದಲು ಅದರ ಸ್ಟ್ಯಾಂಡರ್ಡ್ ಏನಿತ್ತು ಅಂತ ನೋಡಿ, ಯಾಕೆಂದರೆ ಅದೇ ಸ್ಟ್ಯಾಂಡರ್ಡಲ್ಲೇ ಮೇಂಟೈನ್ ಮಾಡ್ತಾರೆ. ಯೂನಿವರ್ಸಿಟಿ ಆದ್ರೂ ಮೊದಲು ಕಾಲೇಜ್ ಯಾವ ಸ್ಟ್ಯಾಂಡರ್ಡಲ್ಲಿತ್ತು ಅದರಲ್ಲೇ. ಹಾಗಾಗಿ ಸಪ್ತಗಿರಿ ಇಲ್ಲಿದೆ. 1G 61,000ಕ್ಕೆ ನಿಂತಿತ್ತು, 28,000 2AG, 40,000 2BG, 3AG 26,000, 3BG 28,000, ಜನರಲ್ ಮೆರಿಟ್ 25,000, SC ಜನರಲ್ 1,00,000 ದಾಟಿತ್ತು, ST ಜನರಲ್ 1,37,000 ದಾಟಿತ್ತು. ಇನ್ನೊಂದು ಕಾಲೇಜ್ ಕೋಡ್ ನೋಡಿ E286. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಹೊಸ ಕಾಲೇಜು ಅಂತ. ಇನ್ನೂ ಒಂದು ಬ್ಯಾಚು ಔಟ್ಪುಟ್ ಬಂದಿಲ್ಲ. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 47,000 1G, 2AG 38,000, 2BG 42,000, 3AG 28,000, 3BG 29,000, ಜನರಲ್ ಮೆರಿಟ್ 28,000, SC ಜನರಲ್ 1,37,000, ST ಜನರಲ್ 2,00,000 ದಾಟಿತ್ತು. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು KR ಪುರಮಲ್ಲಿರುವಂಥ ಕಾಲೇಜು 33,000 1G, 33,000 2AG, 33,000 2BG, 30,000 3AG, 30,000 3BG, 29,000 ಜನರಲ್ ಮೆರಿಟ್. SC ಜನರಲ್ 93,000, ST ಜನರಲ್ 1,53,000.
ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1G 32,000, 2EG 36,000, 2BG 39,000, 3AG 33, 3BG 32,000, ಜನರಲ್ ಮೆರಿಟ್ 32,000, SC ಜನರಲ್ 1 ಲಕ್ಷ ದಾಟಿದೆ. ಇಲ್ಲಿ ಯಾವುದೋ ಒಂದು ಡಿಜಿಟ್ ಮಿಸ್ ಆಗಿದೆ. 1 ಲಕ್ಷ ದಾಟಿದೆ. ST ಜನರಲ್ 1,27,000. ಇದೆಲ್ಲ ಇಷ್ಟೊಂದು ಡೇಟಾ ಕಂಪೈಲ್ ಮಾಡಬೇಕಾದ್ರೆ ಎಲ್ಲಾದರೂ ಒಂದಷ್ಟು ಹ್ಯೂಮನ್ ಎರರ್ ಬಂದ್ಬಿಡುತ್ತೆ. ಸಾರಿ, ಅದಕ್ಕೆ ಎಲ್ಲ ವಿಡಿಯೋದಲ್ಲಿ ಎಲ್ಲೋ ಒಂದು ಡಿಜಿಟ್ ಹೆಚ್ಚು ಕಡಿಮೆ ಆಗುತ್ತೆ. ಏನು ಹೆಚ್ಚು ಕಡಿಮೆ ಆದರೂ ಕಾಲೇಜ್ ರ್ಯಾಂಕಿಂಗ್ ಮಾತ್ರ ಅಲ್ಲೇ ಇರುತ್ತೆ. ಯಾಕೆಂದರೆ ಐ ಹ್ಯಾವ್ ಕನ್ಸಿಡರ್ಡ್ ಜನರಲ್ ಮೆರಿಟ್ ಕಟ್ ಆಫ್. ಅದರ ಪ್ರಯಾರಿಟಿ ಅರೇಂಜ್ ಮಾಡೋದಕ್ಕೆ ಜನರಲ್ ಮೆರಿಟ್ ಮಾತ್ರ ಕಟ್ ಆಫ್ ಕನ್ಸಿಡರ್ ಮಾಡಿದ್ದೀನಿ. ಬೇರೆ ಕ್ಯಾಟಗರಿಗಾದರೆ ವೇರಿ ಆಗ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ಜನರಲ್ ಮೆರಿಟಿಗೆ ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ ಪ್ರಯಾರಿಟಿ ಫಿಕ್ಸ್ ಮಾಡೋದಕ್ಕೆ. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1G 37,000, 2AG 37,000, 2BG 38,000, 3AG 34,000, 3BG 36,000, ಜನರಲ್ ಮೆರಿಟ್ 34,000. SC ಜನರಲ್ 1 ಲಕ್ಷ ದಾಟಿತ್ತು. ST ಜನರಲ್ 1,82,000 ದಾಟಿತ್ತು. ನೆಕ್ಸ್ಟ್ ಕಾಲೇಜು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೈಸೂರು ರಸ್ತೆ, ಕುಂಬಳಗೂಡು 51,000 1G, 2AG 38,000, 2BG 43,000, 3AG 36,000, 3BG 36,000, ಜನರಲ್ ಮೆರಿಟ್ 35,000, SC ಜನರಲ್ 92,000, ST ಜನರಲ್ 1,17,000. ರಾಜರಾಜೇಶ್ವರಿಗೆ ತುಂಬ ಹತ್ತಿರ ಅಟ್ಯಾಚ್ಡೇ ಅಂದ್ಕೊಳ್ಳಿ. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 45,000 1G, 2AG 45,000, 2BG 58,000, 3AG 38,000, 3BG 41,000, ಜನರಲ್ ಮೆರಿಟ್ 37,000, SC ಜನರಲ್ 1,19,000, ST ಜನರಲ್ 1,79,000. ಇನ್ನೇನು ಬನ್ನೇರುಘಟ್ಟ ಅಂದ್ಕೊಳ್ಳಿ. ಬನ್ನೇರುಘಟ್ಟ ಹತ್ರನೇ ಬರುತ್ತೆ. AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 1G 49,000, 2AG 42,000, 2BG 43,000, 3AG 39,000, 3BG 41,000, ಜನರಲ್ ಮೆರಿಟ್ 38,000. SC ಜನರಲ್ 1,27,000, ST ಜನರಲ್ 1,40,000. ಇನ್ನೊಂದು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 45,000 1G, 40,000, 2AG 50,000, 2BG, 3AG 42,000, 3BG 41,000, ಜನರಲ್ ಮೆರಿಟ್ 38,000. SC ಜನರಲ್ 1,4 ಲಕ್ಷ, ST ಜನರಲ್ 1,82,000 ದಾಟಿತ್ತು. ಸಾಯಿ ವಿದ್ಯೆ ಆದಮೇಲೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 1G 45,000, 2AG 52,000, 2BG 75,000, 3AG 41,000, 3BG 45,000, ಜನರಲ್ ಮೆರಿಟ್ 39,000. SC ಜನರಲ್ 1,41,000, ST ಜನರಲ್ 1,80,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಾಗಡಿ ರಸ್ತೆ, ಇದರ ಕೋಡ್ E106. 1G 43,000, 2AG 49,000, 2BG 58,000, 3AG 42,000, 3BG 43,000, ಜನರಲ್ ಮೆರಿಟ್ 42,000. SC ಜನರಲ್ 1,20,000 ದಾಟಿದೆ. ST ಜನರಲ್ 1,59,000 ದಾಟಿದೆ. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ವಿದ್ಯಾನಗರ ಕ್ರಾಸು, ಯಲಹಂಕದಿಂದ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಸಿಗುತ್ತೆ. 57,000 1G, 46,000 2AG, 59,000 2BG, 3AG 43,000, 3BG 45,000, ಜನರಲ್ ಮೆರಿಟ್ 42,000. SC ಜನರಲ್ 1 ಲಕ್ಷ ದಾಟಿತ್ತು. ST ಜನರಲ್ 1,63,000 ದಾಟಿತ್ತು. ನಾಗಾರ್ಜುನ ಬೆಂಗಳೂರಲ್ಲ, ಬಟ್ ದೇವನಹಳ್ಳಿ ತಾಲೂಕು. ಬಟ್ ದೇವನಹಳ್ಳಿಗಿಂತ ಚಿಕ್ಕಬಳ್ಳಾಪುರಕ್ಕೆ ತುಂಬ ಹತ್ತಿರ ಇದೆ. ಆದರೂ ಕನ್ಸಿಡರ್ ಮಾಡಿದ್ದೀನಿ ಬಿಕಾಸ್ ಆಫ್ ಇಟ್ಸ್ ಕಟ್ ಆಫ್. ನಾಗಾರ್ಜುನ 1G 55,000, 2AG 49,000, 2BG 55,000, 3AG 45,000, 3BG 45,000, ಜನರಲ್ ಮೆರಿಟು 45,000. SC ಜನರಲ್ 1,10,000, ST ಜನರಲ್ 98,000. ಇನ್ನೊಂದು ಬ್ಯಾಂಗ್ಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ತುಂಬ ಸರಿ ಹೇಳಿದ್ದೀನಿ, ಬ್ಯಾಂಗ್ಳೂರು ಅಂದ ತಕ್ಷಣ ಮೋಸ ಹೋಗಬೇಡಿ ಅಂತ. 1G 67,000, 2AG 63,000, 3AG 54,000, ಜನರಲ್ ಮೆರಿಟ್ 45,000, SC ಜನರಲ್ 1,18,000, ST ಜನರಲ್ 1,66,000. ಇದು ಹೇಗೆ BCET ಕಟ್ ಆಫ್ ಯಾವಾಗಲೂ ಈಸ್ಟ್ ಪಾಯಿಂಟ್ಗಿಂತ ಮೇಲೆ ಇಲ್ಲ ಬೇರೆ ಕಾಲೇಜಸ್ಗಿಂತ ಮೇಲೆ ಹೇಗೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಈಸ್ಟ್ ಪಾಯಿಂಟ್ 1G 49,000, 2AG 53,000, 2BG 58,000, 3AG 47,000, 3BG 48,000, ಜನರಲ್ ಮೆರಿಟ್ 46,000, SC ಜನರಲ್ 1,17,000, 1,90,000, ST ಜನರಲ್. ನೆಕ್ಸ್ಟ್ ಇನ್ನೂ ಒಂದಷ್ಟು ಕಾಲೇಜ್ ಇದೆ ಬೆಂಗಳೂರಲ್ಲಿ. ನೀವು ಎಷ್ಟು ಕಾಲೇಜ್ ನೋಡಿದ್ರೂ ಇರುತ್ತೆ. ನಾನು ಕನ್ಸಿಡರ್ ಮಾಡಿರೋ ಕಾಲೇಜಲ್ಲಿ ಒಂದಷ್ಟು ನೀವು ಅಬ್ಸರ್ವ್ ಮಾಡಿರ್ತೀರ. RNSIT ಇರಲಿಲ್ಲ, ಯಾಕೆಂದರೆ ಅಲ್ಲಿ IS CS ಮರ್ಜ್ ಆಗಿದೆ. ಬಟ್ ಇನ್ನೂ ಒಂದಷ್ಟು ಕಾಲೇಜುಗಳಲ್ಲಿ ಮರ್ಜ್ ಆಗಿದೆ, ಬಟ್ ಅದು ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹಾಗಾಗಿ ಆ ಕಾಲೇಜುಗಳು ಹೇಗಿದೆಯೋ ಹಾಗೆ ಕೊಟ್ಟಿದ್ದೀನಿ. ನಿಮಗೇನಾದರೂ ಕ್ಲಾರಿಟಿ ಬೇಕು ಅಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇದೆ, KE ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ. ಆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ ಕಾಲೇಜಲ್ಲಿ IS ಇದೆಯಾ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದಷ್ಟು ಕಾಲೇಜಸ್ IS ಇಲ್ಲವೇ ಇಲ್ಲ, ಯಾಕೆಂದರೆ ಲಾಂಗ್ ಬ್ಯಾಕು ಕಂಪ್ಯೂಟರ್ ಸೈನ್ಸ್ಗೆ ಅಷ್ಟೊಂದು ಟ್ರೆಂಡ್ ಇರಲಿಲ್ಲ. ಸೊ ಕಂಪ್ಯೂಟರ್ ಸೈನ್ಸ್ ಕ್ಲೋಸ್ ಮಾಡೋ ಬದಲು IS ಕ್ಲೋಸ್ ಮಾಡ್ತಾಯಿದ್ರು, ಯಾಕೆಂದರೆ ಅಡ್ಮಿಷನ್ಸ್ ಕಡಿಮೆ ಆಗಿತ್ತು. ಇದೇ ಒಂದು ಟ್ರೆಂಡು ಇನ್ನೊಂದು 10 ವರ್ಷಕ್ಕೆ ಖಂಡಿತ ಬರುತ್ತೆ. ಏನೇನು ಅಲೈಡ್ ಬ್ರಾಂಚಸ್ ಬಂದಿದೆಯಲ್ಲ ಅವೆಲ್ಲ ಕ್ಲೋಸ್ ಆಗುತ್ತೆ. ಕೊನೆಗೆ CSIS ಮಾತ್ರ ಉಳ್ಕೊಳ್ಳುತ್ತೆ.
ಸೊ ಹಾಗೆ ಅಡ್ಮಿಷನ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಫೀಲಿಂಗ್ಸು, ನಿಮ್ಮ ಭಾವನೆಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಚಿತ್ರ ವಿಚಿತ್ರ ಕೋರ್ಸ್ಗಳು ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ನಿನ್ನೆ ವೀಡಿಯೋ ಮಾಡಿದ್ದೆ, ನೋಡಿ ಎಂಥ ಚಿತ್ರ ವಿಚಿತ್ರ ಕೋರ್ಸ್ಗಳಿದೆ ಅಂತ. ನೆಕ್ಸ್ಟು ಒಂದು ಹಳೆ ಕಾಲೇಜು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡು. 1G 59,000, 2AG 57,000, 3AG 2BG 76,000, 3AG 49,000, 3BG 51,000, ಜನರಲ್ ಮೆರಿಟ್ 48,000, SC ಜನರಲ್ 1,21,000, ST ಜನರಲ್ 1,34,000. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೊಸ ಕಾಲೇಜ್ ಹಳೆ ಕಾಲೇಜ್ ಅಂತ. ಇದು ಸ್ವಲ್ಪ ಹಳೆ ಕಾಲೇಜೇ, ಆದರೂ ಕಟ್ ಆಫ್ ನೋಡಿ ಎಲ್ಲೂ ಬಂದು ನಿಂತಿದೆ. 1G 54,000, 2AG 58,000, 2BG 64,000, 3AG 50,000, 3BG 50,000, ಜನರಲ್ ಮೆರಿಟ್ 48,000. SC ಜನರಲ್ 1,33,000, ST ಜನರಲ್ 1,74,000. ಇನ್ನೊಂದು ಮುಸ್ಲಿಂ ಮೈನಾರಿಟಿ ಕಾಲೇಜು HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 54,000 1G, 58,000 2AG, 51,000 2BG, 51,000 3AG, 52,000 3BG. ಜನರಲ್ ಮೆರಿಟ್ 50,000, SC ಜನರಲ್ 1,20,000, ST ಜನರಲ್ 1,36,000. ಇನ್ನೂ ಒಂದು ಹಳೆ ಕಾಲೇಜು, ಮೊದಲು ಲಾಂಗ್ ಬ್ಯಾಕ್ ತುಂಬ ಒಳ್ಳೆಯ ಹೆಸರು ಇತ್ತು, ಬಟ್ ಈಗ ಕಟ್ ಆಫ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಯಾವ ಹೆಸರು ಇದೆ ಅಂತ. 56,000 1G, 2AG 59,000, 2BG 72,000, 3AG 56,000, 3BG 57,000, ಜನರಲ್ ಮೆರಿಟ್ 54,000, SC ಜನರಲ್ 1,26,000, 1,57,000, ST ಜನರಲ್. ಇನ್ನೂ ಒಂದು ಹಳೆ ಕಾಲೇಜು ಆನೇಕಲ್ ಹತ್ರ ಇದೆ, ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 69,000 1G, 60,000 2AG, 67,000 2BG, 56,000 3AG, 55,000 3BG, ಜನರಲ್ ಮೆರಿಟ್ 54,000, 1,32,000, SC ಜನರಲ್ 99,763, ST ಜನರಲ್. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60,000 1G, 64,000 2AG, 76,000 2BG, 57,000 3AG, 56,000 3BG, 55,000, ಜನರಲ್ ಮೆರಿಟ್ 1,28,000, SC ಜನರಲ್. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು RRCE ಅಲ್ಲ, RRIT, ಹೆಸರುಘಟ್ಟ ರೋಡು, ಶ್ರೀಕೃಷ್ಣ ಹತ್ರನೇ ಬರುತ್ತೆ ಇದು. 64,000 1G, 61,000 2AG, 65,000 2BG, 57,000 3AG, 58,000 3BG, 56,000, ಜನರಲ್ ಮೆರಿಟ್ 1,37,000, SC ಜನರಲ್ 1,80,000, ST ಜನರಲ್. ಈ 100 ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು ಒಂದು ಹಳೆ ಕಾಲೇಜು ಅಂತ. KNS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆರ್ KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಾಜಿ ಮಂತ್ರಿಗಳು ಜಾಫರ್ ಶರೀಫ್ ಅವರ ಕಾಲೇಜು. ಇದು ಮುಸ್ಲಿಂ ಮೈನಾರಿಟಿ ಕಾಲೇಜು. 66,000 1G, 69,000 2AG, 62,000 2BG, 64,000 3BG, 59,000, ಜನರಲ್ ಮೆರಿಟ್ 1,35,000, SC ಜನರಲ್ 1,73,000, ST ಜನರಲ್. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 77,000 1G, 67,000 2AG, 75,000 2BG, 60,000 3AG, 59,000 3BG, 59,000, ಜನರಲ್ ಮೆರಿಟ್ 1,00,000, SC ಜನರಲ್ 1,65,000, ST ಜನರಲ್. ಟೀಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಟೀಜಾನು ಬೃಂದಾವನ್ನು ಇದೆಲ್ಲ BCTಗಂತಂತೂ ಕೆಟ್ಟದಾಗಂತೂ ಇಲ್ಲ. ಇಲ್ಲಿರೋ ಕಾಲೇಜಸ್ ಎಲ್ಲ BCTಗಿಂತ ಕೆಟ್ಟದಿಲ್ಲ, ಬಟ್ BCT ಕಟ್ ಆಫ್ ಎವ್ರಿ ಇಯರ್ ಯಾಕೋ ಗೊತ್ತಿಲ್ಲ ಮೇಲೇನೇ ಇರುತ್ತೆ. ಅದೇನು ಅಂತ ನೀವೇ ಹೋಗಿ ಕಾರಣ ತಿಳ್ಕೊಂಡು ಬಂದು ಹೇಳಿ. ಬೃಂದಾವನ್ ಆಯಿತು ಅನಿಸುತ್ತೆ. ಟೀಜಾನ್ 71,000 1G, 63,000 2AG, 71,000 2BG, 60,000 3AG, 61,000 3BG, 59,000, ಜನರಲ್ ಮೆರಿಟ್ 1,50,000, SC ಜನರಲ್ 1,65,000, ST ಜನರಲ್. ಸಂಭ್ರಮಲ್ಲಿ 2AG 66,000, 2BG 71,000, 3AG 61,000, 3BG 63,000, 60,000, ಜನರಲ್ ಮೆರಿಟ್ 1,48,000, SC ಜನರಲ್. ಇನ್ನೊಂದು ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 77,000 1G, 70,000 2AG, 63,000 2BG, 64,000 3BG, 61,000, ಜನರಲ್ ಮೆರಿಟ್ 1,36,000, SC ಜನರಲ್ 1,78,000, ST ಜನರಲ್. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ 68,000 1G, 73,000 2AG, 77,000 2BG, 3AG 67,000, 66,000 3BG, 66,000, ಜನರಲ್ ಮೆರಿಟ್ 1,45,000, SC ಜನರಲ್ 1,94,000, ST ಜನರಲ್. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೇಂಬ್ರಿಡ್ಜ್ ಹತ್ರನೇ ಬರುತ್ತೆ. ಇದು 71,000 2AG, 72,000 2BG, 68,000 3AG, 68,000 3BG, 68,000, ಜನರಲ್ ಮೆರಿಟ್ 1,36,000, SC ಜನರಲ್ 1,84,190, ST ಜನರಲ್. MS ಇಂಜಿನಿಯರಿಂಗ್ ಕಾಲೇಜ್ 74,000 1G, 76,000 2AG, 74,000 2BG, 71,000 3AG, 72,000 3BG, 70,000, ಜನರಲ್ ಮೆರಿಟ್, SC ಜನರಲ್ 1,46,000, 1,63,000, ST ಜನರಲ್. ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ಅಮೃತಗೂ ಅಮೃತ ವಿಶ್ವವಿದ್ಯಾಪೀಠಂಗೂ ಸಂಬಂಧ ಇಲ್ಲ. ಮಾತಾ ಅಮೃತಾನಂದಮಯಿಯವರು ಸ್ಟಾರ್ಟ್ ಮಾಡಿರೋದು ಅಮೃತ ವಿದ್ಯಾಪೀಠಂ, ಅದು ಡೀಮ್ಡ್ ಯೂನಿವರ್ಸಿಟಿ. ಈ ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರೋದು VTU ಅಫಿಲಿಯೇಟೆಡ್ ಕಾಲೇಜ್. ಸೊ ಅಮೃತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅಮೃತ ಡೀಮ್ಡು ತುಂಬ ಚೆನ್ನಾಗೇ ಇದೆ.
80,000 1G, 79,000 2AG, 84,000 2BG, 3AG 76,000, 73,000 3BG. ಜನರಲ್ ಮೆರಿಟ್ 73,000, 1,59,000 SC ಜನರಲ್. ಆದಿತ್ಯ ಅಂತ ಹೊಸ ಕಾಲೇಜು E297 ಯಲಹಂಕ 84,000 1G, 91,000 2AG, 95,000 2BG, 3AG 83,000, 3BG 85,000, ಜನರಲ್ ಮೆರಿಟ್ 82,000, 1,68,563 SC ಜನರಲ್. ಇನ್ನೊಂದು ತುಂಬ ಚೆನ್ನಾಗಿದೆ, ಹೆಸರು ಮಾತ್ರ ಚೆನ್ನಾಗಿದೆ, ಜ್ಞಾನ ವಿಕಾಸ. 1,00,000 ದಾಟಿತ್ತು 1G, 2AG 96,000, 2BG 1,00,000 ದಾಟಿದೆ, 3AG 82,000, 3BG 84,000, 82,000 ಜನರಲ್ ಮೆರಿಟ್, 1,59,000 SC ಜನರಲ್, 1,48,000 ST ಜನರಲ್. ಇನ್ನು ಒಬ್ಬರು ಚೆನ್ನಿಗಪ್ಪ ಅವರು ತುಂಬ ಒಳ್ಳೆಯ ಹೆಸರಿಟ್ಟರು ಕಾಲೇಜ್ಗೆ. ಕಾಲೇಜ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನೆಲಮಂಗಲ ಹತ್ತಿರ ಬರುತ್ತೆ. 83,000 1G, 88,000 2AG, 98,000 2BG, 83,000 3AG, 82,000 3BG, 82,000 ಜನರಲ್ ಮೆರಿಟ್, 1,50,000 ದಾಟಿತ್ತು SC ಜನರಲ್. ದ ಲಾಸ್ಟ್ ಕಾಲೇಜ್ ಗೌಸಿಯಾ ಫಾರ್ ವಿಮೆನ್ ಬೆಂಗಳೂರು. ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ ಅಲ್ಲ, ಇದು ಗೌಸಿಯಾ ಫಾರ್ ವಿಮೆನ್ಸ್ ಮಾತ್ರ. 1G 1,00,000, 2AG 1,00,000 ದಾಟಿದೆ, 3AG ಇಲ್ಲ, 3BG 98,000, ಜನರಲ್ ಮೆರಿಟ್ 94,000, SC ಜನರಲ್ 1,82,000. ನೀವು ಒಂದಷ್ಟು ಅಬ್ಸರ್ವ್ ಮಾಡಿರ್ತೀರ, ರೇವಾ ಯೂನಿವರ್ಸಿಟಿ ಇಲ್ಲ, ಪ್ರೆಸಿಡೆನ್ಸಿ ಇಲ್ಲ, ರಾಮಯ್ಯ ಯೂನಿವರ್ಸಿಟಿ ಇಲ್ಲ, ಗೀತಮ್ ಇಲ್ಲ, ಇದು ಯಾವುದು ಕವರ್ ಮಾಡಿಲ್ಲ ನಾನು. ಯಾಕೆಂದರೆ ಅಲ್ಲಿ ಕಾಲೇಜ್ ಕೋಡು IE ಅಂತಿರೋದಿಲ್ಲ, ಅವರು ಬೇರೆಯದೇ ಆದ ಕೋಡ್ ಇಟ್ಕೊಂಡಿರ್ತಾರೆ. ಬಟ್ ನಾನು ವಿಡಿಯೋ ಮಾಡಿರೋದು ಓನ್ಲಿ ಫಾರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹೂಸ್ ಕೋಡ್ ಈಸ್ IE. ಹಾಗಾಗಿ ನೀವು ಪ್ರೈವೇಟ್ ಯೂನಿವರ್ಸಿಟಿಯವ್ರದ್ದು ನೋಡಿದ್ರೆ IS ಅನ್ನೋ ಕಾಲೇಜ್ ಕೋಡ್ಲಿರುತ್ತೆ. ಅಲ್ಲಿ ವಿಚಿತ್ರ ಕೋಡ್ಗಳು ಇಟ್ಕೊಂಡು ತುಂಬ ಕೋರ್ಸಸ್ ಮಾಡ್ಕೊಂಡಿದ್ದಾರೆ. ತಲೆ ಕೆಡಷ್ಟು ಕೋರ್ಸಸ್ ಇದೆ. ಇವನ್ ಪ್ರೆಸಿಡೆನ್ಸಿ ಕೋರ್ಸಸ್ ನೋಡಿಬಿಟ್ರೆ ತಲೆ ನಿಮಗೆ ಸುತ್ತು ಬರುತ್ತೆ. ಹಾಗಾಗಿ ಅದ್ಯಾವುದು ಕನ್ಸಿಡರ್ ಮಾಡ್ಕೊಂಡಿಲ್ಲ. KAಯಲ್ಲಿ PDF-ಅಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ವಿತ್ ಕಾಲೇಜ್ ಕೋಡ್ 1E ಅಂತಿದ್ರೆ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಇನ್ನೂ ಒಂದು ಇನ್ಫಾರ್ಮೇಷನ್ನು, ಯಾಕೆಂದರೆ ಆಮೇಲೆ ನೀವು ಡೌಟ್ ಕೇಳ್ತೀರಾ. CSE ISE ಅನ್ನೋದು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು, ಏನೂ ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಯಾವುದೋ ಒಂದು ಇಷ್ಟ ಆಗ್ಬಿಟ್ಟಿರುತ್ತೆ ಕಾಲೇಜ್. ಫಾರ್ ಎಕ್ಸಾಂಪಲ್ ನ್ಯೂ ಹಾರಿಝನ್ ಇಷ್ಟ ಆಗ್ಬಿಟ್ಟಿರುತ್ತೆ. ಅಲ್ಲಿ ನೀವು CS ಸಿಗಲ್ಲ ಅಂದರೆ ಕಣ್ಣು ಮುಚ್ಕೊಂಡು IS ಸೇರ್ಕೊಳ್ಳಿ, ಏನೂ ತೊಂದರೆ ಇಲ್ಲ ನಿಮಗೆ. ಸೊ ಎರಡೂ ಒಂದೇ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ VTU ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸು ಎರಡೂ ಕಂಪೇರ್ ಮಾಡ್ತಾ ಹೋಗಿ. ಕಂಪೇರ್ ಮಾಡಬೇಕಾದ್ರೆ ಪ್ರೊಫೆಷನಲ್ ಎಲೆಕ್ಟಿವ್ಸು ಯಾವ್ಯಾವ್ದಿದೆ ಅಂದ್ಕೊಂಡು ನೋಡ್ಕೊಂಡು ಹೋಗಿ. ಸೊ ಒಂದೇ, ಅದು ಹೆಸರು ಮಾತ್ರ ಬೇರೆ ಅಷ್ಟೇ. ಯಾಕೆ ಬೇರೆ ಹೆಸರು ಇಟ್ಕೊಂಡು ಮಾಡಿದ್ರು ಅಂದರೆ, ಒನ್ಸ್ ಅಪಾನ್ ಎ ಟೈಮ್ CS ತುಂಬ ಡಿಮಾಂಡ್ ಇತ್ತು. AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಲಿಮಿಟ್ ಮಾಡ್ತಿತ್ತು, ನಿಮ್ಮದು 180 ಇರಬೇಕು, 240 ಮೇಲೆ ಹೋಗೋಂಗಿಲ್ಲ ಇಂಟೇಕು ಅಂತ. ಹಾಗಾಗಿ ಅದೇ ಬ್ರಾಂಚ್ನೇ ಬೇರೆ ಬೇರೆ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಟ್ ಈಗ AICTE ಆ ಥರ ಕ್ಯಾಪ್ ತೆಗೆದಿದೆ. ಯಾವ ಕಾಲೇಜಲ್ಲಿ ಎಷ್ಟು ಬೇಕಾದರೂ ಇಟ್ಕೋಬೋದು. ನೀವು ನೋಡಿರ್ಬೋದು 600 900 ಎಲ್ಲ ಇಟ್ಕೊಂಡಿದ್ದಾರೆ. ಸಪ್ತಗಿರಿ ಯೂನಿವರ್ಸಿಟಿಯಲ್ಲಿ 2,500 ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಈ ಇನ್ಫಾರ್ಮೇಷನ್ ಸೈನ್ಸು ಬೇರೆ ಆ ಥರ ಈ ಥರ ಅಂತ ಕೋರ್ಸಸ್ಗೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಕೋರ್ಸು ಕರೆಕ್ಟಾಗಿ ಅದು ಕಾಲೇಜ್ ಕೋಡ್ ನೋಡ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ಕೋರ್ಸ್ ಕೋಡ್ಸ್ ಬಗ್ಗೆ ಹೇಳಿದ್ದೀನಿ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಒಂದು 10ರಿಂದ 20 ಕಾಲೇಜಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಗೆಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ವಿಸಿಟ್ ದ ಕಾಲೇಜಸ್, ಗೆಟ್ ಕ್ಲಾರಿಫೈಡ್ ಆಲ್ ಡೌಟ್ಸ್. ನೀವು ನನ್ನನ್ನು ಕೇಳಿದರೆ ಈ ಕಾಲೇಜ್ ಚೆನ್ನಾಗಿ, ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ, ಈ ಕಾಲೇಜ್ ಚೆನ್ನಾಗಿ, A ಕಾಲೇಜ್ ಚೆನ್ನಾಗಿದೆಯಾ, B ಕಾಲೇಜ್ ಚೆನ್ನಾಗಿದೆಯಾ ಸರ್ ಅಂತ. ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ, B ಚೆನ್ನಾಗಿದೆ ಅಂತೀನಿ. ಹಾಗಂದ ತಕ್ಷಣ A ಕೆಟ್ಟದಾಗಿದೆ ಅಂತಲ್ಲ. ಇನ್ನೊಬ್ಬರನ್ನು ಕೇಳಿದ್ರೆ ಅವ್ರಿಗೆ A ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವರವ್ರ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ. ಈಗ ನೀವು ಕಾಲೇಜ್ ಜಾಯ್ನ್ ಆಗೋದು, ಹಾಗಾಗಿ ನೀವು ಹೋಗಿ ವಿಚಾರಿಸಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅಲ್ಲಿ ಸೇರ್ಕೊಳ್ಳಿ. ನನಗೆ ಸರಿ ಅನಿಸಿದ ಕಾಲೇಜ್ಗೆ ನೀವು ಸೇರಿಕೊಂಡು ಓದೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೇ ಹೋಗಿ ಫೀಡ್ಬ್ಯಾಕ್ ತೊಗೊಳ್ಳಿ, ನೀವೇ ಒಂದು ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ನಾನು ಪ್ರಯಾರಿಟಿ ಆರ್ಡರ್ ರೆಡಿ ಮಾಡಿಕೊಂಡಾಗ ನಾನು ಬ್ಯಾಸ್ಡು, ನನಗೆ ಯಾವ್ದು ಚೆನ್ನಾಗಿದೆಯೋ ಅದು ಕಾಲೇಜ್ ಹಾಕೋದಿಲ್ಲ. ನನಗೆ ಯಾವುದೋ ಒಂದು ಕಾಲೇಜು ಸರಿ ಇಲ್ಲ ಅನಿಸುತ್ತೆ, ಇಷ್ಟ ಆಗೋದಿಲ್ಲ ಅಂತ ಕಾಲೇಜ್ ಹಾಕ್ಕೊಳ್ಳೋದಿಲ್ಲ ನಾನು. ನಿಮ್ಗೆ ಯಾವುದೋ ಒಂದು ಕಾಲೇಜ್ ತುಂಬ ಚೆನ್ನಾಗಿರುತ್ತೆ, ಅದನ್ನ ಮೇಲೆ ಹಾಕ್ಕೋತೀರ. ಫಾರ್ ಎಕ್ಸಾಂಪಲ್ ಆಚಾರ್ಯ ಇರುತ್ತೆ, ಆಚಾರ್ಯ ನಿಮ್ಮ ಮೇಲೆ ಹಾಕ್ಕೋಬೋದು, ನಿಮ್ಮ ಮನೆ ಪಕ್ಕ ಇದೆ ಅದು ಅಂತ. ನನಗೆ ಟ್ರಾನ್ಸ್ಪೋರ್ಟೇಷನ್ನು ದುಡ್ಡು ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ನಮ್ಮ ಅಕ್ಕ ಅಣ್ಣ ಎಲ್ಲ ಇಲ್ಲೇ ಓದಿದ್ದು, ಚೆನ್ನಾಗಿ ಪ್ಲೇಸ್ ಆದರು ಅಂತ ನೀವು ಮೇಲೆ ಹಾಕ್ಕೋಬೋದು, ಅದನ್ನು ನಿಮ್ಮ ಇಷ್ಟ. ಹಾಗಾಗಿ ನಿಮ್ಮದೇ ಆದ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಕಾಲೇಜಸ್ಸು ಅಷ್ಟೇ, ನೀವೇ ರಿವ್ಯೂ ಮಾಡಬೇಕಾಗತ್ತೆ, ನೀವೇ ಯೋಚನೆ ಮಾಡಬೇಕು, ನೀವೇ ಡಿಸಿಷನ್ ತೊಗೋಬೇಕು. ಇನ್ಪುಟ್ ತೊಗೊಳ್ಳಿ, ಬಟ್ ನೀವೇ ಡಿಸಿಷನ್ ತೊಗೋಬೇಕು. ತುಂಬ ಜನ ತುಂಬ ಕಾಂಪ್ಲಿಕೇಟ್ ಕ್ವಶನ್ ಕೇಳ್ತಾರೆ. ಸರ್ X ಕಾಲೇಜ್ ಚೆನ್ನಾಗಿದೆ, Y ಕಾಲೇಜ್ ಎರಡೂ ಚೆನ್ನಾಗಿರುತ್ತೆ, ಇಲ್ಲ ಎರಡೂ ಕೆಟ್ಟದಾಗಿರುತ್ತೆ. ಎರಡೂ ಕೆಟ್ಟದಾಗಿದ್ದಾಗ ನಾನು ಹೇಗೆ ಆನ್ಸರ್ ಮಾಡಲಿ ಯಾವ್ದು ಚೆನ್ನಾಗಿದೆ ಅಂತ. ಸೊ ಬಿಫೋರ್ ಲುಕಿಂಗ್ ಇಂಟು ಕಾಲೇಜಸ್, ಫಸ್ಟ್ ಲೆಟ್ ಅಸ್ ಚೆಕ್ ಅವರ್ ರ್ಯಾಂಕ್, CET ರ್ಯಾಂಕ್. ನನ್ನ ರ್ಯಾಂಕ್ ಚೆನ್ನಾಗಿದೆಯಾ ಇಲ್ಲ ಅಂತ.
ನನ್ನ ರ್ಯಾಂಕ್ ಚೆನ್ನಾಗಿದ್ದರೆ ನಿಮ್ಮ ಪ್ರಕಾರ ನೀವು ಕಾಲೇಜು ಚೆನ್ನಾಗಿರುತ್ತೆ. ರ್ಯಾಂಕ್ ಚೆನ್ನಾಗಿಲ್ಲ ಅಂದರೆ ಕಾಲೇಜು ಚೆನ್ನಾಗಿಲ್ದಿರೋದು ಸಿಗುತ್ತೆ. ರ್ಯಾಂಕ್ ಆ್ಯಾವ್ರೇಜ್ ಆಗಿದ್ದರೆ ಆ್ಯಾವ್ರೇಜ್ ಕಾಲೇಜ್ ಸಿಗುತ್ತೆ. ಅಷ್ಟೇ, ವೆರಿ ಸಿಂಪಲ್ ಲಾಜಿಕ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಸದ್ಯಕ್ಕೇನೋ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಸೂಚನೆ ಇಲ್ಲ. ಅಕಸ್ಮಾತ್ ನಿಮ್ಮದೇ ಇಂಜಿನಿಯರಿಂಗ್ಗೆ ಫಸ್ಟ್ ಮಾಡಿಬಿಟ್ರೆ ತುಂಬ ತೊಂದರೆ ಆಗುತ್ತೆ ನಿಮಗೆ. ಯಾಕೆಂದರೆ ಎಲ್ಲ ನೀಟ್ ಆಸ್ಪಿರೆಂಟ್ಸು ಇಲ್ಲಿ ಒಂದು ಸೀಟ್ ಹಿಡ್ಕೊಂಡು ಕೂತ್ಕೋತಾರೆ. ಬಟ್ ನೆಕ್ಸ್ಟ್ ವೀಕ್ ಹೊರಟೋಗ್ಬಿಟ್ಟಿದೆ. ನೆಕ್ಸ್ಟ್ ಗುರುವಾರಕ್ಕೆ 18ನೇ ತಾರೀಕು ಹೋಗಿದೆ ಮತ್ತು ಹಿಯರಿಂಗು ನೀಟ್ದು. ಹಾಗಾಗಿ ಏನೇನಾಗುತ್ತೋ ಈ ವರ್ಷ ಗೊತ್ತಿಲ್ಲ. ಟೈಮ್ ತುಂಬ ಇದೆ. ಯುಟಿಲೈಸ್ ದಿಸ್ ಟೈಮ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.